ಜಿಲ್ಲೆಯ ಸರ್ವ ಜನರ ಪಾದಗಳಿಗೆ ನನ್ನ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಕಾವೇರಿ ತಾಯಿಯ ವರದಲ್ಲಿ ಬದುಕ್ತಾ ಇರ್ತಕ್ಕಂಥ ಮಂಡ್ಯದ ಜನ ನಾವು. ಮಂಡ್ಯದ ವೈಶಿಷ್ಟ್ಯತೆ ನಮ್ಮ ಆದಿಚುಂಚನಗಿರಿಯ ಕಾಲಭೈರವರ ರಕ್ಷಣೆಯಲ್ಲಿರ್ತಕ್ಕಂಥವ್ರು, ಮೇಲುಕೋಟೆಯ ಚೆಲುವನಾರಾಯಣನ ಆಶೀರ್ವಾದದಲ್ಲಿರ್ತಕ್ಕಂಥವ್ರು, KR ಪೇಟೆಯ ಭೂರಾಹ ಸ್ವಾಮಿಯ ಕೃಪೆಯಲ್ಲಿರ್ತಕ್ಕಂಥವ್ರು, ಶ್ರೀರಂಗಪಟ್ಟಣದ ರಂಗನಾಥನ ಕರುಳಿನಲ್ಲಿ ಬದುಕಿರ್ತಕ್ಕಂಥವ್ರು ನಾವು. ಮಂಡ್ಯದ ಕಾಳಿಕಾಂಬ ದೇವಿಯ ಆಶೀರ್ವಾದದಲ್ಲಿ ಬದುಕ್ತಾ, ಮಳವಳ್ಳಿಯ ಲಕ್ಷ್ಮೀ ನರಸಿಂಹನ ಆಶೀರ್ವಾದದಲ್ಲಿ ಇಡೀ ಜಿಲ್ಲೆ, ಮದ್ದೂರಿನ ಕೋಟೆ ಆಂಜನೇಯನ ಒಂದು ರಕ್ಷಣೆಯಲ್ಲಿರ್ತಕ್ಕಂಥವ್ರು ನಾವು. ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಏನ್ ಈ ರಾಷ್ಟ್ರ ನಡೀತಾ ಇದೆ, ಈ ಎಲ್ಲ ವರ್ಗದ ಜನ ಇವತ್ತು ಸಮಪಾಲು ಎನ್ನುವ ಧ್ಯೇಯದೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ಸಮಾನ ಹಕ್ಕುಗಳನ್ನ ಪಡೆದು ನಾವು ಬದುಕಿದ್ದೇವೆ. ಅದಕ್ಕೆ ಮೂಲ ಗ್ರಂಥ ನಮ್ಮ ಧರ್ಮ ಗ್ರಂಥ ಸಂವಿಧಾನ. ಇಂಥ ಮಾತ್ರವಾದಂತ ವಿಷಯವನ್ನ ನಮ್ಮ ರಾಷ್ಟ್ರದಲ್ಲಿ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಆಶಯ ಈಡೇರಬೇಕು ಅಂದ್ರೆ ನಮ್ಮ ನಾಯಕ ರಾಹುಲ್ ಗಾಂಧಿ 2028ಕ್ಕೆ ಪ್ರಧಾನಮಂತ್ರಿ ಆಗೋದಕ್ಕೆ ನಾವು ನೀವೆಲ್ಲರೂ ಹೊರಬಿಟ್ಟು ಹೋರಾಟ ಮಾಡಿ ನಮ್ಮ ಎಲ್ಲ ವೈಯಕ್ತಿಕ ಸ್ವಾರ್ಥವನ್ನು ಬಿಟ್ಟು ಆ ಒಂದು ಉದ್ದೇಶವನ್ನು ಈಡೇರಿಸೋಣ. ಆ ಒಂದು ಸ್ಥಳವನ್ನು ನಾವು ಬಯಸ್ತೇವೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಸಿದ್ದರಾಮಯ್ಯನವರ ಆಳ್ವಿಕೆಯಲ್ಲಿ 3 ವರ್ಷಗಳ ಕಾಲ ಈ ರಾಜ್ಯವನ್ನ ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಎಲ್ಲ ವರ್ಗದ ಜನರ ಕಲ್ಯಾಣಕ್ಕೆ ಸುಭಿಕ್ಷೆಯಿಂದ ಆಡಳಿತವನ್ನು ನಡೆಸಿದ್ದೇವೆ. ಇಂದು ನಮ್ಮೆಲ್ಲರ ಧೀಮಂತ ನಾಯಕ ಇವತ್ತು ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ಜವಾಬ್ದಾರಿನಲ್ಲಿ ನಾವೆಲ್ಲರೂ ಇವತ್ತು ಸಂಪುಟದ ಸಚಿವರಾಗಿ ಕಾರ್ಯನಿರ್ವಹಿಸೋದಕ್ಕೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರುಗಳಂತ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, DK ಅವರು ನಮಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ನೆಪ ಮಾತ್ರಕ ಮಂತ್ರಿಗಳು, ನಿಮ್ಮಂತೆ ನಾವು ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಒಗ್ಗೂಡಿಸಿ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ತರುವಂತದ್ದು, 2029ಕ್ಕೆ ಯುವ ಪೀಳಿಗೆ ಏನಿವತ್ತು ಹೊಸ ಕನಸನ್ನ ಕಂಡು ಜನರೇಷನ್ ಅನ್ನುವಂತ ಹೊಸ ದಿಕ್ಕಿನತ್ತ ಹೊರಟಿದೆ. ದೆಹಲಿಯ ಸರ್ಕಾರವನ್ನು ಅಲುಗಾಡಿದಂತ ಯುವ ಪೀಳಿಗೆಯ ಒಂದು ಹೊಸ ಕನಸು ನಮ್ಮ ನಾಯಕ ರಾಹುಲ್ ಗಾಂಧಿ ಆಗಿರ್ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಇನ್ನು ಮಾತಾಡೋದಲ್ಲ ನಮ್ಮದು ಸಾಧನೆ, ನಮ್ಮ ಸಾಧನೆ ಮಾತಾಡೋ ರೀತಿ ಆಗ್ಲಿ. ಇವತ್ತು ರಾಜ್ಯದಲ್ಲಿ ಒಂದ್ ಕಡೆ ಬರದ ಛಾಯೆ ಇದೆ, ಆದ್ರೆ ನಮ್ಮ ಕಾವೇರಿ ಭಾಗದಲ್ಲಿ ಕೊನೆಯಾಗದಾದ್ರೂ ಮಳೆರಾಯ ಕೃಪೆಯನ್ನು ತೋರಿಸಿ ಸಾಧಾರಣ ನಮಗೆ ಜನ ಜಾನುವಾರುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀರಿನ ಸಂಗ್ರಹ ಕಾಣ್ತಾ ಇದೆ. ಇವತ್ತು 107 ಅಡಿಗೆ KRS ಬಂದಿದೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ವರ್ಗದ ಜನರು ಒಟ್ಟೊಟ್ಟಿಗೆ ಈ ನಾಡಿನಲ್ಲಿ ಸಮೃದ್ಧಿಯಿಂದ ನಾವೆಲ್ಲ ಒಂದೇ ಒಂದು ಒಕ್ಕಲಿಗ ಕುಲ, ಎಲ್ಲರೂ ಬೇಸಾಯ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಆ ಒಂದು ಜವಾಬ್ದಾರಿಯಲ್ಲಿರ್ತಕ್ಕಂಥ ಈ ಜಿಲ್ಲೆನಲ್ಲಿ ಕಪಟತೆ ಬೇಡ. ನಾವ್ ಯಾರು ಇನ್ನು ಮುಂದೆ ಸುಳ್ಳು ಹೇಳ್ಕೊಂಡು ಬರೋದಿಲ್ಲ, ಯಾರನ್ನೂ ಟೀಕೆ ಮಾಡೋದಿಲ್ಲ. ಯಾರು ಏನ್ ಬೇಕಾದ್ರೂ ಅಪರ ಮಾತಾಡ್ಲಿ, ನಾವು ಅವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋಣ. ನಾವು ನಿಮ್ಮ ಸೇವಕರು, ಈ ಮಂಡ್ಯದ ಜನರ ಸೇವಕರು. ನಿಮ್ಮ ಸೇವೆ ಮತ್ತು ಅಭಿವೃದ್ಧಿಯಲ್ಲಿ ಈ ಜಿಲ್ಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ
ನಮ್ಮ ಎಲ್ಲ ಶಾಸಕ ಮಿತ್ರರ ಒಂದು ಸಹಕಾರದೊಂದಿಗೆ ನಿಮ್ಮ ಮನೆಯ ಮಕ್ಕಳಂತೆ ನಾವು ದುಡಿತೇವೆ. ವೀರಾವೇಶದ ಮಾತು ಇವತ್ತು ಬೇಡ, ನಮಗಾದ್ರ ಅವಶ್ಯಕತೆನೂ ಇಲ್ಲ. ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನೋವು ನೋವುಗಳನ್ನ ಅರ್ಥ ಮಾಡಿಕೊಂಡು, ಈ ರಾಜ್ಯದ ಜನರ ಭಾವನೆಯನ್ನ ಅರ್ಥ ಮಾಡಿಕೊಂಡು, ಯಾವ ವಿಷಯದಲ್ಲಿ ನಮ್ಮ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಸಂಪುಟದಲ್ಲಿರ್ಲಿ, ನಮ್ಮ ಪಕ್ಷದ ವೇದಿಕೆಗಳಲ್ಲಿರ್ಲಿ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಜನರ ಸೇವೆಯಲ್ಲಿ ನಾವು ಮುನ್ನುಡಿಯನ್ನ ಬರೆಯೋದಕ್ಕೆ ಕಾರ್ಯೋನ್ಮುಖರಾಗೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ನಮ್ಮ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಯಾರವರು ಕೂಡ ಅಪಾರ್ಥ ಮಾಡ್ಕೋಬಾರ್ದು, ಸಚಿವನಾಗಿ ಬಂದು ನನ್ನ ಹೆಸರು ಹೇಳಲಿಲ್ಲ ಅನ್ನೋಂಥದ್ದು. ಆದ್ರೆ ಇವತ್ತು ನಮ್ಮೆಲ್ರಿಗೂ ಹಿರಿಯ ಸಚಿವರಾಗಿರ್ತಕ್ಕಂಥ ಚಂದ್ರಸ್ವಾಮಿಯವರು ಮತ್ತೊಮ್ಮೆ ಸಚಿವರಾಗಿಲ್ರಿ ನಮ್ ಜೊತೆ ಬಂದಿದ್ದಾರೆ. ಹಾಗೆ ಇಲ್ಲಿ ಈ ಕೇಂದ್ರ ಸ್ಥಾನದ ಶಾಸಕ ಯುವಕರ ಕಣ್ಮಣಿ ಇವತ್ತಿನ ಅದ್ದೂರಿಯ ಸ್ವಾಗತವನ್ನ ನಮಗೆ ನೀಡೋದಕ್ಕೆ ನಮ್ಮ ರವಿ ಮತ್ತು ಉದಯ್ ಗೌಡ್ರು ಇಬ್ರು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಕಾಂಗ್ರೆಸ್ನ ಒಂದು ಛಲವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರು ತೋರಿಸಿದಂತ ಪ್ರೀತಿ ಆದರಗಳಿಗೆ ನಾವು ಪ್ರಾಮಾಣಿಕವಾಗಿ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ, ವೇದಿಕೆ ಮೇಲೆ ಹಿರಿಯರಂತ ಕೆ ಬಿ ಚಂದ್ರಶೇಖರ್ ಅವರು ಇದ್ದಾರೆ, ನಮ್ಮ ಶ್ರೀನಿವಾಸಣ್ಣ ಅವರು ಇದ್ದಾರೆ, ಹಾಗೆ ನಮ್ಮ MLC ಅವರಾದಂತ ದಿನೇಶ್ ಗುಳಿಗೌಡರು ಮತ್ತು ಶಿವಣ್ಣವರು ಇದ್ದಾರೆ, ಮಧುಮಾದೇಗೌಡರು ಇದ್ದಾರೆ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶುಭದಾಯಿನಿಯವರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ರಾಧಾಕೃಷ್ಣ ಅವರು, ಕಾರ್ಯಾಧ್ಯಕ್ಷರಾದಂತ ಚಿದಾನಂದ್ ಅವರು, ನಮ್ಮ DCC ಬ್ಯಾಂಕ್ ನ ಅಧ್ಯಕ್ಷರಂತ ಸಚಿನ್ ಚಂದ್ರಶೇಖರ್, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಅವರು, ಮತ್ತು ಈಗ ತಾನೇ ಯಾವುದೋ ಕಾರ್ಯನಿಮಿತ್ತ ಹೊರಟಂತ ನಮ್ಮ ಹಿರಿಯ ನಾಯಕರಂತ MS ಆತ್ಮಾನಂದ್ ಅವರು, ಹಾಗೂ ನಮ್ಮ KR ಪೇಟೆಯ ಮಾಜಿ ಶಾಸಕರಂತ ಪ್ರಕಾಶಣ್ಣ ಅವರು, ನಮ್ಮ ಶ್ರೀರಂಗಪಟ್ಟಣದ ಪುಟ್ಟೇಗೌಡರು, ನಮ್ಮ KR ಪೇಟೆಯ ದೇವರಾಜ್ ಅವರು, ಮೂಡ ಅಧ್ಯಕ್ಷರಂತ ಪ್ರಕಾಶ್ ಅವರು, ನಮ್ಮ ರಾಜ್ಯ ನಿಗಮ ಮಂಡಳಿಯ ಉಪಾಧ್ಯಕ್ಷರಂತ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷರಂತ ವಿಜಯಲಕ್ಷ್ಮಿ ರಘುನಂದನ್ ಅವರು, ಹಾಗೂ ಮನ್ಮೂಲ್ನ ಮಾಜಿ ಅಧ್ಯಕ್ಷರಾದಂತ ಶಿವಪ್ಪನವರು, ಮತ್ತು ನಮ್ಮ ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ನಾಗೇಂದ್ರ ಅವರು, ನಮ್ಮ ಮುಖಂಡರಾದಂತ ಅಸಾದುಲ್ಲಾ ಖಾನ್ ಅವರು, ನಯೀಮ್ ರವರು, ಹಾಗೂ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶೈಲೇಂದ್ರ ಅವರು, ನಮ್ಮ ಮರ್ತಿದೆ ನಮ್ಮ ತಾಲೂಕಿನ ಹಿರಿಯರು ಮತ್ತು ಮೇಲ್ಮನೆಯ ಉಪಸಭಾಪತಿಗಳಾಗಿದ್ದಂತ ಮಾನ್ಯ ಮರ್ತಿಬೇಗೌಡರು, ಹಾಗೂ ಎಲ್ಲ ನಮ್ಮ ಹಲವಾರು ಮಹಿಳಾ ನಾಯಕಿಯರು, ವಿವಿಧ ಘಟಕಗಳ ಅಧ್ಯಕ್ಷರುಗಳು ಎಲ್ಲ ಒಂದು, ನಾನು ಪ್ರತಿಯೊಬ್ಬರು ಹೆಸರು ಇನ್ನೂ ಕಾಲ ಗಂಟೆ ಆಗುತ್ತೆ, ಎಲ್ಲ ಘಟಕಗಳ ಕಾಂಗ್ರೆಸ್ನ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ತಾಲೂಕುಗಳಿಂದ ಕಾಂಗ್ರೆಸ್ನ ಅಭಿಮಾನದಲ್ಲಿ ಬಂದಿರತಕ್ಕಂತ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮ್ಗೆಲ್ರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನ ಹೇಳಿ, ಇನ್ನು ಮುಂದೆ ನಾವು ಒಗ್ಗಟ್ಟನ್ನ ಪ್ರದರ್ಶನ, ಮೊದಲೇದು ನಿಮ್ಮ ಜವಾಬ್ದಾರಿನಲ್ಲಿ ಈ ಜಿಲ್ಲೆ ಇವತ್ತೇನು ಯಾರು ಏನೇ ಪ್ರಸ್ತಾಪ ಮಾಡಿದ್ರು ನಾವು ಸೇವೆನಲ್ಲಿ ನಿಮ್ ಜೊತೆಲಿದ್ದೀವಿ ಅನ್ನೋದಕ್ಕೆ, ರೈತರ ಬದುಕಿಗೆ ಬೇಕಿರ್ತಕ್ಕಂಥ ನೀರು ಉಣಿಸ್ತಕ್ಕಂಥ ನಾಲಾ ಆಧುನೀಕರಣವೇ ಮೊದಲನೆಯ ಸಾಧನೆ. ಇಡೀ ಮಂಡ್ಯ ಜಿಲ್ಲೆಯ ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನಾಲಾ ಆಧುನೀಕರಣ ನಡೀತಾ ಇದೆ. ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿದ್ದಂತ DK ಶಿವಕುಮಾರ್ ಅವರು ಮಂಡ್ಯದ ಬಗ್ಗೆ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ಆ ನಾಲಾ ಆಧುನೀಕರಣದಲ್ಲಿ ನಾವು ಕಾಣುತ್ತೆ. ಪಂಚ ಗ್ಯಾರಂಟಿಗಳ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಬೆಳಕನ್ನ ನೀಡ್ತಕ್ಕಂಥ ಸಾಕಷ್ಟು ವಿಚಾರಗಳಲ್ಲಿ ಕೇಬಲ್ ಕೂಡ ನಾವು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಕೇಬಲ್ ಅಳವಡಿಕೆ ಕೆಲಸವನ್ನು ನಾವು ಮಾಡ್ತಾ ಇರತಕ್ಕಂಥದನ್ನ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇಲ್ಲ. ಎಲ್ಲ ಗ್ರಾಮೀಣ ಬದುಕಿನಲ್ಲಿ ಇರ್ತಕ್ಕಂಥ ಗ್ರಾಮೀಣ ರಸ್ತೆಗಳು ಇರ್ಬೋದು, ಮುಖ್ಯ ರಸ್ತೆಗಳಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಹೊಸತನದಲ್ಲಿ ಇವತ್ತು ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಇದನ್ನೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಬೇಡಿಕೆಗೆ ಅನುಗುಣವಾಗಿ ನಾವು ಕೆಲಸ ಮಾಡೋದು ಅನ್ನೋದಕ್ಕಿಂತ ಜವಾಬ್ದಾರಿಯಿಂದ ಜನರ ಅವಶ್ಯಕ ವಿಚಾರಗಳಿಗೆ ನಮ್ಮ
ಕಾರ್ಯಕ್ರಮಗಳನ್ನ ರೂಢಿಸಿ ಹೊಸ ರೂಪವನ್ನು ಕೊಟ್ಟು ಈ ಜಿಲ್ಲೆಗೆ ಒಂದು ಹೊಸತನವನ್ನ ತರುವಂತ ಕೆಲಸ ನಾವು ಮಾಡೋದಕ್ಕೆ ಕಟಿಬದ್ಧರಾಗಿ ನಿಮ್ಮ ಮನೆಯ ಮಕ್ಕಳಂತ ಇದ್ದೇವೆ ಅನ್ನೋದನ್ನ ತಿಳಿಸ್ತಾ ನಿಮ್ಮೆಲ್ಲರಲ್ಲೂ ನಾವು ಕೋರೋದಿಷ್ಟೇ, ನಾವು ಇನ್ನು ಮುಂದೆ ಯಾರನ್ನು ಟೀಕೆ ಮಾಡಬಾರ್ದು ಅನ್ನೋಂತ ಶಬ್ದ ಮಾಡ್ತೀವಿ. ಯಾರು ಏನ್ ಬೇಕಾದ್ರೂ ಮಾತಾಡ್ತೀವಿ. ನಮ್ಮ ಅಭಿವೃದ್ಧಿಯ ಜೊತೆನಲ್ಲಿ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಜೊತೆನಲ್ಲಿ, ನಮ್ಮ ಪಕ್ಷದ ಸಿದ್ಧಾಂತದ ಜೊತೆನಲ್ಲಿ ನಾವು ನಿಮ್ ಜೊತೆನಲ್ಲಿರ್ತೇವೆ. ನಿಮ್ಮ ಒಂದು ಪರಿಶ್ರಮ, ಪ್ರತಿಯೊಂದು ಬೂತ್ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಒಂದು ಬೆವರಿನ ಹಾದಿಯ ಬೆಲೆ ನಮಗ್ ಗೊತ್ತಿದೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನಾವು ಕುಳಿತು ಮನೆ ಒಳಗೆ ಬಗೆಹರಿಸ್ಕೊಳ್ಳೋದ್ರ ಜೊತೆನಲ್ಲಿ ಯಾವುದೇ ವಿಚಾರದಲ್ಲಿ 28ರ ಚುನಾವಣೆ ನಮ್ಮ ಸಾಧನೆಯ ಒಂದು ವಿಜಯ ಮಾಲೆ ನಿಮ್ಮಿಂದ ನಮಗೆ ಬರಬೇಕು. ಆ ರೀತಿಯಲ್ಲಿ ದುಡಿಯೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅದನ್ನ ತಿಳಿಸ್ತಾ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ನಾನು ಕೋರ್ಕೊಳ್ಳೋದಿಷ್ಟೇ, ನಾವು ಇವತ್ತಿಂದ ನಿಮ್ಮ ಜೊತೆನಲ್ಲಿ ಎಲ್ಲ ವಿಷಯಗಳಲ್ಲೂ ಮುಕ್ತವಾದಂತ ಚರ್ಚೆಗೆ ನಾವು ಕಟಿಬದ್ಧರಾಗಿರ್ತೇವೆ. ನಮಗೆ ನೀವು ಯಾವ ಸಂದರ್ಭದಲ್ಲಿ ಏನೇ ಪ್ರಚೋದನೆ ಮಾಡಿದ್ರು ಕೂಡ ನಾವು ಆ ಪ್ರಚೋದನೆಗೆ ಒಳಗಾಗೋದಿಲ್ಲ. ಒಂದೇ ಉದ್ದೇಶ, ಮಂಡ್ಯ 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 ಅಂದ್ರೆ ಅದನ್ನ ನಾವು ಸಾಧಿಸಿ ತೋರ್ಸೋಣ ಅನ್ನೋದನ್ನ ಹೇಳಿ ತಮ್ಗೆಲ್ರಿಗೂ ಒಂದ್ಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಧನ್ಯವಾದ. ಉತ್ತಮವಾಗಿ ಮಾತಾಡುವಂತಹ ನರೇಂದ್ರ ಸ್ವಾಮಿ ಸಚಿವರಿಗೆ ವಂದನೆಗಳು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.